ಇದು ಬಹು ವರ್ಷಗಳ ಕನಸು ನನಸಾದಂತಹ ಸುದಿನ 19.15 ಕಿಲೋಮೀಟರ್ ಉದ್ದದ ಮೆಟ್ರೋ ಸಂಚಾರಕ್ಕೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನ ನೀಡಿದ್ದು ಇವತ್ತಿನಿಂದ ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಶುರು ಆಗಿಬಿಟ್ಟಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ನಡುವಿನ ಯೆಲ್ಲೋ ಲೈನ್ ಸಂಚಾರ ಪ್ರಯಾಣಿಕರಲ್ಲಿ ಎಷ್ಟು ಖುಷಿ ತಂದಿದೆ ಅಂದ್ರೆ ಅದನ್ನ ನೀವು ನೋಡಲೇಬೇಕು. ಬೆಳಗ್ಗೆ 6:30ರಿಂದಲೇ ಶುರು ಯೆಲ್ಲೋ ಮೆಟ್ರೋ ಸಂಚಾರ. ಆರಂಭದಿಂದ ಕೊನೆ ನಿಲ್ದಾಣಕ್ಕೆ ಬೇಕು ಜಸ್ಟ್ 35 ನಿಮಿಷ. ಎಸ್, ಒಂದಲ್ಲ ಎರಡಲ್ಲ, ವರ್ಷಗಳ ಕನಸು ಇವತ್ತಿಗೆ ನನಸಾಗಿದೆ. ನಿನ್ನೆ ಅಧಿಕೃತವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಳದಿ ಮೆಟ್ರೋ ಮಾರ್ಗ ಉದ್ಘಾಟಿಸಿದ್ದು ಇವತ್ತಿನಿಂದ ಸಾರ್ವಜನಿಕರ ಓಡಾಟಕ್ಕೆ ಯೆಲ್ಲೋ ಲೇನ್ ಮುಕ್ತವಾಗಿದೆ. ನಗರದ ಐಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿ ಸಂಪರ್ಕಿಸುವ ಸುಮಾರು 19.15 ಕಿಲೋಮೀಟರ್ ವ್ಯಾಪ್ತಿಯ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಮೊದಲ ರೈಲು ಇವತ್ತು ಬೆಳಗ್ಗೆ 6:30ಕ್ಕೆ ಆರಂಭ ಆಯಿತು. ಪ್ರತಿ 25 ನಿಮಿಷಕ್ಕೊಮ್ಮೆ ಮೆಟ್ರೋ ಸಂಚರಿಸ್ತಾ ಇತ್ತು. ಆರ್ಬಿ ರಸ್ತೆಯಿಂದ ಬೊಮ್ಮನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರದ ಕಡೆಗೆ ಹೋಗೋರು ಫೈನಲಿ ಎಂಥ ಜೋಶ್ನಲ್ಲಿ ಓಡಾಟ ನಡೆಸಿದ್ದಾರೆ ನೋಡಿ. ಯೆಲ್ಲೋ ಲೈನ್ ಯಾವಾಗ ಸ್ಟಾರ್ಟ್ ಆಗೋದೆ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಈಗ ಸ್ಟಾರ್ಟ್ ಆಗಿರೋದು ನೋಡಿದ್ರೆ ತುಂಬ ಖುಷಿ ಆಗ್ತಿದೆ. ಮೊದಲು ಇಲ್ಲಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ತಾ ಇದ್ವಿ, ಈಗ ಸ್ವಲ್ಪ ರಿಲೀಫ್ ಅಂತ ಹೇಳಬಹುದು. ತುಂಬ ಚೆನ್ನಾಗಿತ್ತು ಸರ್. ನಾವೆಲ್ಲ ಏನಂದರೆ ಆರ್ವಿನಲ್ಲಿ ಇಳಿತಾ ಇದ್ವಿ. ಫಸ್ಟ್ ಟೈಮ್ ಇಲ್ಲಿ ಮನೆ ಪಕ್ಕ ಇದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿತ್ತು. ಇವತ್ತು ಹಾಫ್ ಅನ್ ಅವರ್. ಸೋಮವಾರದಿಂದ ಶನಿವಾರದವರೆಗೆ ಸಂಚಾರಕ್ಕೆ ಮುಕ್ತ ಅವಕಾಶ ಇದ್ದು ಖುಷಿ ವಿಚಾರ ಅಂದ್ರೆ ಟ್ರಾಫಿಕ್ ಕಿರಿಕಿರಿ ಇಲ್ಲ. ಜಸ್ಟ್ ಒಂದು ದಿಕ್ಕಿನಿಂದ ಆರಂಭ ಆದ ನಿಲ್ದಾಣದಿಂದ ಕೊನೆ ನಿಲ್ದಾಣ ತಲುಪೋಕೆ 35 ನಿಮಿಷ ಬೇಕಷ್ಟೇ. ಇನ್ನು ಟೋಕನ್ಗಳು, ಎನ್ಸಿಎಂಸಿ ಕಾರ್ಡ್ಗಳು, ವಿಎಂಆರ್ಸಿಎಲ್ ಸ್ಮಾರ್ಟ್ ಕಾರ್ಡ್ಗಳು, ಕ್ಯೂಆರ್ ಟಿಕೆಟ್ಗಳು ಎಂದಿನಂತೆ ಲಭ್ಯ ಇದೆ. ಬಹಳ ಸಂತೋಷದಿಂದ ಇದ್ದಾರೆ ಪ್ರಯಾಣಿಕರು. ಬಹಳ ದಿನಗಳ ನಂತರ ಯೆಲ್ಲೋ ಲೈನ್ ಮೆಟ್ರೋ ಓಪನ್ ಆಗಿದೆ. ಆದರೆ ಜನಕ್ಕೆ ಫ್ರೀಕ್ವೆನ್ಸಿ 25 ನಿಮಿಷಕ್ಕೆ ಒಂದಿರೋದು ಸ್ವಲ್ಪ ಬೇಸರ ಇದೆ. ಇದೇ ತಿಂಗಳಿಗೆ ಇನ್ನೊಂದು ಟ್ರೈನ್ ಆ್ಯಡ್ ಆಗ್ತಾ ಇದೆ. ಅಕ್ಟೋಬರ್ನಿಂದ ಇವತ್ತು ಬೆಳಗ್ಗೆ ಕೂಡ ನಾನು ಟಿಟಾಗರ್ MDಗೆ ಮಾತನಾಡಿದ್ದೆ. ಅಕ್ಟೋಬರ್ನಿಂದ 2 ಹೊಸ ಟ್ರೈನ್ಗಳು ಪ್ರತಿ ತಿಂಗಳು ಬರುವಂಥದ್ದಿದೆ. ಈ ವರ್ಷದ ಒಳಗಡೆಗೆ ಒಂದು 4-5 ಟ್ರೈನ್ಗಳು ಅಡಿಷ್ನಲ್ ಆಗೋದ್ರಿಂದ ಫ್ರೀಕ್ವೆನ್ಸಿ ಕೂಡ ಜಾಸ್ತಿ ಆಗುತ್ತೆ. ಡೆಲ್ಲಾ ಎಲೆಕ್ಟ್ರಾನಿಕ್ಸ್ ಬೊಮ್ಮಸಂದ್ರದಿಂದ ಕೊನೆಯ ರೈಲು ರಾತ್ರಿ 10:42ಕ್ಕೆ ಸಂಚಾರ ಮಾಡಲಿದೆ. ಆರ್ವಿ ರೋಡ್ ಇಂಟರ್ಚೇಂಜ್ ನಿಲ್ದಾಣದಿಂದ ಕೊನೆಯ ರೈಲು ರಾತ್ರಿ 11:55ಕ್ಕೆ ಇರಲಿದೆ. ಒಟ್ನಲ್ಲಿ ಬೆಂಗಳೂರಿಗರ ಸಂಚಾರದ ಮತ್ತೊಂದು ಕೊಂಡಿ ಓಪನ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತೆ 12 ರೈಲುಗಳು ಈ ಮಾರ್ಗಕ್ಕೆ ಸೇರಿಕೊಳ್ಳಲಿದ್ದು ಸಿಟಿ ಮಂದಿಯಂದು ಟ್ರಾಫಿಕ್ಗೆ ಬಾಯ್ ಬಾಯ್, ಬೇಗ ಮನೆಗ್ ನಡಿ ಅಂತಿದ್ದಾರೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.